ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿತರಾಗಿರುವ ಆರೋಪಿ ನಟ ದರ್ಶನ್ ಈಗ ಜೈಲು ವಾಸವನ್ನ ಅನುಭವಿಸ್ತಾ ಇರೋ ಹಿನ್ನೆಲೆ ಆತ್ಮಾವಲೋಕನವನ್ನ ಮಾಡಿಕೊಳ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಆಧ್ಯಾತ್ಮಿಕತೆಯತ್ತ ತಮ್ಮ ಚಿತ್ತವನ್ನ ನೆಟ್ಟಿದ್ದಾರೆ. ಒಂದ್ ಕಡೆ ದರ್ಶನ್ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಜೈಲು ಕಂಬಿಗಳ ಹಿಂದೆ ದರ್ಶನ್ ಬದಲಾಗ್ತಾ ಇದ್ದಾರೆ. ಆ ನಟ ಹೇಳಿದಂತೆ ಜಗ್ಗು ದಾದಾನ ಮನ ಪರಿವರ್ತನೆ ಆಗ್ತಾ ಇದೆಯಾ ಜೈಲಲ್ಲಿ? ದರ್ಶನ್ ಜೈಲ್ ಡೈರಿ ಕುರಿತ ಸೂಪರ್ ಎಕ್ಸ್ಕ್ಲೂಸಿವ್ ಇದು. ಅಸಲಿಗೆ ಈಗ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಯಾವ ರೀತಿ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವರ ದಿನಚರಿ ಏನು, ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಕುತೂಹಲ ಇರುತ್ತೆ. ರೇಣುಕಾ ಕೊಲೆ ಕೇಸ್ನಿಂದ ದರ್ಶನ್ ಜರ್ಜರಿತರಾಗಿದ್ದಾರೆ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಅದಕ್ಕಾಗಿ ಅಂದ್ರೆ ಡಿಪ್ರೆಷನ್ ಇಂದ ಹೊರಬರೋಕೆ ಆಧ್ಯಾತ್ಮಿಕತೆಯ ಮೊರೆ ಹೋಗಿದ್ದಾರೆ ದರ್ಶನ್. ಬ್ಯಾರಕ್ನಲ್ಲಿ ಕುಳಿತು ಯಾವಾಗ್ಲೂ ಹನುಮಾನ್ ಚಾಲಿಸಾ ಪಠಣ ಮಾಡ್ತಾ ಇದ್ದಾರಂತೆ ನಟ ದರ್ಶನ್. ನಿತ್ಯ ದೇವರ ಧ್ಯಾನದಲ್ಲಿ ದರ್ಶನ್ ಮುಳುಗ್ತಿದ್ದಾರೆ. ದಿನ ಕಳೆದಂತೆ ಪುಸ್ತಕಗಳ ಮೊರೆ ಹೋಗ್ತಾ ಇದ್ದಾರೆ ದರ್ಶನ್. ವಿವೇಕಾನಂದರ ಕುರಿತ ಪುಸ್ತಕದ ಓದ್ತಾ ಇದ್ದಾರೆ ದರ್ಶನ್. ಕುಟುಂಬಸ್ಥರ ಭೇಟಿಯಿಂದ ಒಂದು ರೀತಿಯ ಧೈರ್ಯ ಬಂದಿದೆ ದರ್ಶನ್ಗೆ. ಇದೇ ಸಂದರ್ಭದಲ್ಲಿ ಹನುಮಾನ್ ಚಾಲಿಸಾ ಪಠಣ ಮಾಡ್ತಾ ಇದ್ದಾರಂತೆ ಯಾವಾಗಲೂ ದರ್ಶನ್. ಜೈಲರ ಬ್ಯಾರಕಲ್ಲಿ ಕುಳಿತು ಯಾವಾಗಲೂ ಕೂಡ ಹನುಮಾನ್ ಚಾಲಿಸಾ ಪಠಣ ಮಾಡ್ತಾ ಇದ್ದಾರಂತೆ. ಆಧ್ಯಾತ್ಮಿಕತೆಯತ್ತ ತಮ್ಮ ಚಿತ್ತವನ್ನ ನೆಟ್ಟಿದ್ದಾರೆ ದರ್ಶನ್. ಒಂದ್ ಕಡೆ ಮನ ಪರಿವರ್ತನೆ, ಆತ್ಮಾವಲೋಕನ, ಮತ್ತೊಂದು ಕಡೆ ಭಕ್ತಿ, ದೇವರು, ಇವೆಲ್ಲವೂ ಕೂಡ ಈಗ ದರ್ಶನ್ ಅವರಿಂದ ನಡೀತಾ ಇದೆ. ಯಾವಾಗಲೂ ಕೂಡ ಧ್ಯಾನಾಸಕ್ತರಾಗಿರ್ತಾರೆ, ಯೋಗ ಮಾಡ್ತಾರೆ, ಹನುಮಾನ್ ಚಾಲಿಸಾ ಪಠಣ ಮಾಡ್ತಾರೆ ಹೆಚ್ಚು ಹೆಚ್ಚು ಜೈಲಲ್ಲಿ. ನೋಡಿ, ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ನಟ ದರ್ಶನ್ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಆಧ್ಯಾತ್ಮಿಕತೆಯ ಮೊರೆ ಹೋಗ್ತಾ ಇದ್ದಾರೆ. ಯಾವ ರೀತಿ ಮನ ಪರಿವರ್ತನೆ ಮಾಡ್ಕೋಬೇಕು, ಆತ್ಮಸ್ಥೈರ್ಯವನ್ನ ಹೆಚ್ಚಿಸ್ಕೋಬೇಕು, ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೆಂಟ್ರಲ್ ಜೈಲಲ್ಲಿ ಸದ್ಯಕ್ಕೆ ದರ್ಶನ್ ಹೆಚ್ಚು ಧ್ಯಾನಾಸಕ್ತರಾಗ್ತಾ ಇದ್ದಾರೆ, ಯೋಗಾಸನಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಚಿತ್ತವನ್ನ ಸಂಪೂರ್ಣವಾಗಿ ಆಧ್ಯಾತ್ಮಿಕತೆಯತ್ತ ಯಾವ ರೀತಿ ಒಲವನ್ನ ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಎಲ್ಲ ವಿಚಾರಗಳು ಸಾಕ್ಷಿ ಆಗ್ತಾ ಇದೆ. ಇದರ ಜೊತೆಗೆ ಮುಖ್ಯವಾಗಿ ಹನುಮಾನ್ ಚಾಲಿಸಾ ಪಠಣ ಮಾಡುವಂತಹ ಕೆಲಸ ಈಗ ದರ್ಶನ್ ಅವರಿಂದ ನಿತ್ಯ ನಿರಂತರವಾಗಿ ಆಗ್ತಾ ಇದೆ. ಹನುಮಾನ್ ಚಾಲಿಸಾ ಪಠಣ ಮಾಡೋದು, ವಿವೇಕಾನಂದರ ಪುಸ್ತಕ ಓದೋದು, ಇದರ ಜೊತೆಗೆ ಆಧ್ಯಾತ್ಮಿಕತೆಗೆ ಏನೆಲ್ಲ ಪರಿಕರಗಳು ಬೇಕೋ ಅವುಗಳನ್ನ ತರಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಅಂದ್ರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದುವ ಮೂಲಕ ಮನ ಪರಿವರ್ತನೆಯ ಕೆಲಸ ಈಗ ದರ್ಶನ್ ಅವರಿಂದ ಆಗ್ತಾ ಇದೆ. ಇನ್ನು ದರ್ಶನ್ ಈಗಾಗಲೇ ಯಾವ ರೀತಿ ಮನ ಪರಿವರ್ತನೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಆತ್ಮಾವಲೋಕನವನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ಬ್ಯಾರಕ್ನಲ್ಲಿ ಧ್ಯಾನಾಸಕ್ತರಾಗ್ತಾ ಇದ್ದಾರೆ ದರ್ಶನ್. ಬ್ಯಾರಕ್ನಲ್ಲಿ ಈಗಾಗಲೇ ದರ್ಶನ್ ಹಲವು ರೀತಿಯ ಪುಸ್ತಕಗಳನ್ನು ಓದುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮಾನಸಿಕವಾಗಿ ತಮ್ಮನ್ನ ತಾವು ಗಟ್ಟಿ ಮಾಡ್ಕೊಳ್ಳೋದಕ್ಕೆ, ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಧ್ಯಾನದ ಮೂಲಕ ಎಲ್ಲಾ ರೀತಿಯ ಕೆಲಸಗಳು ಈಗ ದರ್ಶನ್ ಅವರಿಂದ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ದರ್ಶನ್ ಹನುಮಾನ್ ಚಾಲಿಸಾ ಪಠಣ ಮಾಡ್ತಾ ಇದ್ದಾರೆ. ಕೂತ್ರೆ ನಿಂತ್ರೆ ಹನುಮಾನ್ ಚಾಲಿಸಾ ಪಠಣ ಮಾಡ್ತಾ ಇದ್ದಾರೆ ನಟ ದರ್ಶನ್ ಅವರು. ಇದೇ ಸಂದರ್ಭದಲ್ಲಿ ಮುಖ್ಯವಾಗಿ ಆಧ್ಯಾತ್ಮಿಕತೆ, ಧರ್ಮ, ಸಿದ್ಧಾಂತ, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರಂತೆ. ಜೈಲಿನ ಲೈಬ್ರರಿಯಿಂದ ಅನೇಕ ಪುಸ್ತಕಗಳ ಜೊತೆಗೆ ವಿವೇಕಾನಂದರ ಜೀವನ ಚರಿತ್ರೆಯ ಪುಸ್ತಕವನ್ನ ಕೂಡ ದರ್ಶನ್ ಓದ್ತಾ ಇದ್ದಾರಂತೆ. ಪುಸ್ತಕಗಳನ್ನ ಓದ್ತಾ ಕಾಲ ಕಳೀತಾ ಇದ್ದಾರೆ ನಟ ದರ್ಶನ್ ಜೈಲಲ್ಲಿ. ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ್ಸ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಒಂದ್ ಕಡೆ ಧ್ರುವ, ಮತ್ತೊಂದ್ ಕಡೆ ನಿಕೇಶ್ ಕೊಠಾರಿ. ಧ್ರುವ, ಗಮನಿಸ್ತಾ ಇದ್ದೀವಿ, ಸಹಜವಾಗಿ ಜೈಲುಗಳಂತಂದ್ರೇನೆ ಮನ ಪರಿವರ್ತನೆಯ ಕೇಂದ್ರಗಳು.
ಆ ಜೈಲಿನ ಅವಧಿಯಲ್ಲಿ ಇವರು ಪಾಪ ಪ್ರಜ್ಞೆ, ರಿಗ್ರೆಟ್ ಇವೆಲ್ಲವೂ ಕೂಡ ಸಹಜವಾಗಿ ರೀಕಾಲ್ ಮಾಡಿಕೊಳ್ಳುವಂತಹ ಸಮಯ. ಈಗ ಆಧ್ಯಾತ್ಮಿಕತೆಯ ಮೊರೆ ಹೋಗಿದ್ದಾರೆ ದರ್ಶನ್ ಅಂತ. ಹಾಗಿದ್ರೆ ಅವರ ದಿನಚರಿ ಯಾವ ರೀತಿ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ರೇಣುಕಾ ಈಗ ಪರಪ್ಪನ ಅಗ್ರಹಾರದಲ್ಲೇ ಕಾಲವನ್ನ ಕಳೀತಾ ಇದ್ದಾರೆ. ದರ್ಶನ್ ಹೊರಗಡೆ ಹೇಗಿದ್ರು ಅಂತ ಎಲ್ಲರಿಗೂ ಇನ್ನಲ್ಲೇ ಕಾಲವನ್ನ ಕಳೀತಾ ಇದ್ರು. ಐಷಾರಾಮಿ ಕಾರುಗಳಲ್ಲಿ ಓಡಾಟವನ್ನ ಮಾಡ್ತಾ ಇದ್ರು, ಜೀವನವನ್ನ ಕಳೀತಾ ಇದ್ರು. ತಮ್ಮ ಅಭಿಮಾನಿಗಳ ಜೊತೆ, ಬೆಂಬಲಿಗರ ಜೊತೆ, ಫ್ರೆಂಡ್ಸ್ ಜೊತೆ ಸಾಕಷ್ಟು ಎಂಜಾಯ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಆರೋಪವನ್ನು ಹೊತ್ತು ಯಾವಾಗ ಪರಪ್ಪನ ಅಗ್ರಹಾರ ಜೈಲಿನ ಕಂಬಿಗೆ ಸೇರ್ತಾರೋ 4 ಗೋಡೆಗಳ ಮಧ್ಯೆ ದರ್ಶನ್ ವಿಚಲಿತರಾಗ್ತಾರೆ. ಅವರು ಮಾನಸಿಕ ಒಳಗಾಗಿರ್ತಾರೆ. ಹೀಗಾಗಿ ದರ್ಶನ್ ಇದರಿಂದ ಹೊರಗೆ ಬರ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಯಾವ ರೀತಿ ಇವರು ಕಳೆದ ವಾರ ಅಷ್ಟೇ ಕೇಳಿದ್ರೆಗಳ ಬಗ್ಗೆ ಕೇಳ್ಕೊಂಡಿದ್ರು. ನನಗೆ ಗೋಡೆಗಳ ಮಧ್ಯೆ ಇರಲಿಕ್ಕೆ ನನಗೆ ವಾಕಿಂಗ್ ಮಾಡಲಿಕ್ಕೆ ಅವಕಾಶವನ್ನ ಕೊಡಿ ಅಂತ. ಆದ್ರೆ ಜೈಲಾಧಿಕಾರಿಗಳು ಅದಕ್ಕೆ ನಿರಾಕರಣೆಯನ್ನ ಮಾಡಿದ್ರು. ಮತ್ತೆ ನಿಮ್ಮನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಆಧ್ಯಾತ್ಮಿಕತೆಯತ್ತ ತಮ್ಮನ್ನ ತೊಡಗಿಸಿಕೊಂಡಿರುವಂತಹ ದರ್ಶನ್ ಮನ ಪರಿವರ್ತನೆಗೆ ವಿಲ್ ಪವರ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ರೀತಿ ಧ್ಯಾನಾಸಕ್ತರಾಗ್ತಾ ಇದ್ದಾರೆ, ಯೋಗಾಸಕ್ತರಾಗ್ತಾ ಇದ್ದಾರೆ, ಹನುಮಾನ್ ಚಾಲಿಸ ಪಠಣ ಮಾಡ್ತಾ ಇದ್ದಾರೆ, ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದ್ತಾ ಇದ್ದಾರೆ. ಈ ಸೆರೆವಾಸ ಅನ್ನುವಂಥದ್ದೇ ಅಂಥದ್ದು ಎಲ್ಲರನ್ನೂ ಕೂಡ ಕುಗ್ಗಿಸಿಬಿಡುತ್ತೆ. ಸೆರೆವಾಸ ಅವಧಿಯಲ್ಲಿ ಎಷ್ಟೇ ಪ್ರಬಲರಾಗಿರಲಿ, ಎಷ್ಟೇ ಪ್ರಭಾವಿಯಾಗಿರಲಿ, ತಮ್ಮನ್ನು ತಾವು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಈಗ ಆರೋಪಿ ನಟ ದರ್ಶನ್ ಅವ್ರಿಗೂ ಕೂಡ ಆಗ್ತಾ ಇರೋದು ಅದೇ. ದುಡುಕ್ಬಿಟ್ನ ಅನ್ನುವಂತಹ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ. ಯಾಕೆ ಈ ರೀತಿ ಆಯಿತು ಅನ್ನೋಂತಹ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂಥ ಕೆಲಸ ಅವರಿಂದಾನೇ ಆಗ್ತಾ ಇದೆ. ಇವೆಲ್ಲವನ್ನು ಬದಿಗಿಟ್ಟು ಅವರು ಧ್ಯಾನಾಸಕ್ತರಾಗ್ತಾ ಇದ್ದಾರೆ, ಪುಸ್ತಕಗಳನ್ನು ಓದ್ತಾ ಇದ್ದಾರೆ, ಹೆಚ್ಚು ಓದುವ ಆಸಕ್ತಿಯನ್ನ ಬೆಳೆಸ್ಕೊಂಡಿದ್ದಾರಂತೆ. ಹಾಗಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿ ಜೈಲಲ್ಲಿ ದಿನ ಕಳೀತಾ ಇದ್ದಾರೆ ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬರೋಣ. ದರ್ಶನ್ ಸದಾ ವಿವಾದದಲ್ಲೇ ಇರೋ ನಟ, ಆಗಾಗ ಕಿರಿಕ್ ಮಾಡಿಕೊಂಡು ಸುದ್ದಿ ಆಗ್ತಾ ಇದ್ದ ಹೀರೋ. ಹೆಂಡತಿಗೆ ಹೊಡೆಯೋದು, ಹೋಟೆಲ್ ವೇಟರ್ ಜೊತೆ ಕಿರಿಕ್ ಮಾಡ್ಕೊಳ್ಳೋದು, ನಿರ್ಮಾಪಕನ ಜೊತೆ ಜಗಳವಾಡೋದು, ಹೀಗೆ ಕಾಂಟ್ರವರ್ಸಿ ಸ್ಟಾರ್ ಆಗಿದ್ದ ಕಾಟೇರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. 4 ಗೋಡೆಗಳ ಮಧ್ಯೆ ಸೆರೆವಾಸ ಅನುಭವಿಸ್ತಾ ಇರುವ ದಾಸ ನಿಧಾನವಾಗಿ ಬದಲಾಗ್ತಾ ಇದ್ದಾನೆ. ಸೆರೆವಾಸದಿಂದ ಕೊನೆಗೂ ಬದಲಾದ ಸಾರಥಿ. ಆಧ್ಯಾತ್ಮ ಪುಸ್ತಕಗಳ ಕಡೆ ಕಾಟೇರನ ಒಲವು. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಚಿಂಗಾರಿ ಮೊದಮೊದಲು ಕುಗ್ಗಿ ಹೋಗಿದ್ರು. ಸೆರೆವಾಸದಿಂದ ಕೊರಗಿ ಹೋಗಿದ್ದ, ಡಿಪ್ರೆಷನ್ಗೆ ಹೋಗಿದ್ದ ಚಿಂಗಾರಿ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿಕೊಳ್ತಾ ಇದ್ರು. ಆದ್ರೆ ಪತ್ನಿ, ತಾಯಿ, ಸಹೋದರ, ಬಾಲ್ಯ ಸ್ನೇಹಿತರು, ಹಿತೈಷಿಗಳು ಭೇಟಿಯಿಂದ ಡೆವಿಲ್ಗೆ ಕೊಂಚ ಧೈರ್ಯ ಬಂದಿದೆ. ದರ್ಶನ್ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಇದೆ. ಜೈಲಿನಲ್ಲಿ ವಿಲ್ ಪವರ್ ಹೆಚ್ಚಿಸಿಕೊಳ್ಳಕ್ಕೆ ದರ್ಶನ್ ಧ್ಯಾನದ ಮೊರೆ ಹೋಗಿದ್ದಾರೆ. ಬೆಳಗ್ಗೆ ಹೇಳ್ತಾ ಇದ್ದಂತೆ 45 ನಿಮಿಷಗಳ ಕಾಲ ಧ್ಯಾನ ಮಾಡ್ತಿದ್ದಾರೆ. ಬ್ಯಾರೆಕ್ನ ಮಧ್ಯಭಾಗದಲ್ಲಿ ಕಾರ್ಪೆಟ್ ಮೇಲೆ ಕುಳಿತು ಧ್ಯಾನ ಮಾಡ್ತಿದ್ದಾರೆ. ಇದಿಷ್ಟೇ ಅಲ್ಲದೆ ಬೆಳಗ್ಗೆ ಹನುಮಾನ್ ಚಾಲಿಸವನ್ನ ಪಠನೆ ಮಾಡ್ತಿದ್ದಾರೆ. ಕಳೆದ 2 ದಿನಗಳಿಂದ ದರ್ಶನ್ ಆಧ್ಯಾತ್ಮ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ವಿವೇಕಾನಂದರ ಜೀವನ ಚರಿತ್ರೆಯನ್ನ ಓದ್ತಾ ಇದ್ದಾರೆ. ಕುವೆಂಪು, ಶಿವರಾಮ್ ಕಾರಂತರು, ದ.ರಾ ಬೇಂದ್ರೆ ಹಾಗೂ ಆನಾ ಕೃಷ್ಣರಾಯರ ಪುಸ್ತಕಗಳ ಪುಟವನ್ನು ತಿರುವಿ ಹಾಕ್ತಿದ್ದಾರೆ. ಹೀಗೆ ದಿನ ಕಳೆದಂತೆಲ್ಲ ದರ್ಶನ್ ಬದಲಾಗ್ತಾ ಇದ್ದಾರೆ. ಕಾಟೇರನ ವರ್ತನೆಯಲ್ಲೂ ಕೊಂಚ ಬದಲಾವಣೆ ಕಂಡಿದೆ. ಸೆರೆಮನೆಯಿಂದ ದರ್ಶನ್ ಸಂಪೂರ್ಣವಾಗಿ ಬದಲಾಗಿ ಹೊರ ಬಂದರೂ ಯಾವುದೇ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.